ಎಲ್ರಿಗೂ ನಮಸ್ಕಾರ. ಜೈ ಮಹಾಲಕ್ಷ್ಮಿ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಮೇ 16ರಂದು ನಡೆಯಲಿರುವ ಭಾವುಕ ಅಮಾವಾಸ್ಯೆ ಅಥವಾ ಶನಿ ಜಯಂತಿ ಆಚರಣೆ ಈ ವರ್ಷಗಳ ನಂತರ ಬಂದಿರುವ ಈ ಅದ್ಭುತ ಸಂಯೋಗದಲ್ಲಿ ಶನಿವಾರದ ದಿನವೇ ಭಾವುಕ ಅಮಾವಾಸ್ಯೆ ಬಂದಿರುವುದರಿಂದ ಈ ದಿನವನ್ನು ಶನೇಶ್ವರ ಅಮಾವಾಸ್ಯೆ ಎಂದು ಕರೆಯುತ್ತಾರೆ. ಯಾರ ಜೀವನದಲ್ಲಿ ಕೆಲಸಗಳು ನಿಂತಿದ್ದರೆ, ಹಣಕಾಸಿನ ಸಮಸ್ಯೆ ಕಾಡುತ್ತಿದ್ದರೆ, ಶತ್ರುಬಾಧೆ, ಕಣ್ಣು ದೋಷ, ಗ್ರಹ ಪೀಡೆ ಇದ್ದರೆ, ಎಷ್ಟೇ ಪ್ರಯತ್ನ ಮಾಡಿದರೂ ಸಕ್ಸಸ್ ಸಿಗ್ಲಿಲ್ಲ ಅಂದ್ರೆ ಈ ಒಂದು ದಿನ ಮಾಡುವ ಸಣ್ಣ ದಾನವೇ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯಬಹುದು. ಶನಿದೇವರ ಅಪಾರ ಮಹಿಮೆ, ಶನಿ ಗ್ರಹಕ್ಕಿರುವ ಶಕ್ತಿ ಬೇರೆ ಯಾವ ಗ್ರಹಕ್ಕೂ ಇಲ್ಲ ಎಂದು ಶಾಸ್ತ್ರಗಳು ಹೇಳುತ್ತವೆ. ಪ್ರತಿ ಗ್ರಹಕ್ಕೂ 3 ದೈವಿಕ ಶಕ್ತಿಗಳಿರುತ್ತವೆ. ಆ ಶಕ್ತಿಗಳು ಯಾವೆಂದು ನೋಡೋಣ. ಶನಿ ಗ್ರಹದ ದೈವಿಕ ತತ್ವಗಳು: ಮುಖ್ಯ ದೇವತೆ ಶನಿದೇವ, ಅಧಿದೇವತೆ ಸಂಪತ್ತು ಮತ್ತು ಐಶ್ವರ್ಯ ನೀಡುವ ಪ್ರಜಾಧಿಪತಿ, ಪ್ರತ್ಯಾಧಿದೇವತೆ ನ್ಯಾಯ ಮತ್ತು ಶಿಕ್ಷೆ ನೀಡುವ ಯಮಧರ್ಮರಾಜ. ಯಾರು ಶನಿದೇವರ ಕೃಪೆ ಪಡೆಯುತ್ತಾರೋ ಅವರಿಗೆ ಪ್ರಜಾಪತ್ಯ ಅನುಗ್ರಹದಿಂದ ಧನ, ಐಶ್ವರ್ಯ, ಗೌರವ, ಯಶಸ್ಸು ದೊರೆಯುತ್ತದೆ. ದಾನ ಕೊಡುವಾಗ ಈ ಮಂತ್ರವನ್ನು ಜಪಿಸಬೇಕು. ತೈಲಂ ಚೂರ್ಣಂ ಚ ವಸ್ತ್ರಂ ಚ ಯಥಾಸಕ್ತಿ ಪ್ರದೀಯತೆ ಮಮ ಪಾಶಪ್ರಶಮನಾಯ ಗ್ರಹ ಪೀಡಾ ನಿರುತ್ತಯೇ ಎಂದು ಈ ಶ್ಲೋಕವನ್ನು ಭಕ್ತಿಯಿಂದ ಹೇಳಿ ದಾನ ಮಾಡಿದರೆ ಪಾಪಕ್ಷಯವಾಗಿ ಗ್ರಹ ದೋಷಗಳು ಶಮನವಾಗುತ್ತವೆ ಎಂದು ನಂಬಲಾಗಿದೆ. ಇನ್ನು ಹೆಚ್ಚಿನ ಫಲ ಬೇಕಾ? ಸಾಧ್ಯವಾದವರು ಈ ದಿನ ಶನಿ ಶಾಂತಿ ಹೋಮ, ತೈಲ ಹೋಮ, ಎಳ್ಳೆಣ್ಣೆ ದೀಪ, ಖಗಗಳಿಗೆ ಅನ್ನದಾನ, ಬಡವರಿಗೆ ಕಪ್ಪು ಬಟ್ಟೆ ದಾನ ಮಾಡಿಸಿದರೆ 1000 ಪಟ್ಟು ಹೆಚ್ಚು ಫಲ ದೊರೆಯುತ್ತದೆ. ಅದರಲ್ಲೂ ಸಾಡೆ ಸಾತಿ ನಡೆಯುತ್ತಿರುವ ಮಕರ, ಕುಂಭ, ಮೀನ, ಮೇಷ ರಾಶಿಯವರು ಇದನ್ನು ಪಾಲಿಸುವುದರಿಂದ ನಿಮ್ಮ ರಾಶಿಯ ದೋಷಗಳು ನಿವಾರಣೆಯಾಗುತ್ತವೆ. ಎಲ್ಲವೂ ಸಕಲವೂ ಒಳ್ಳೆಯದಾಗುತ್ತದೆ. ಯಾರೆಲ್ಲ ನಮ್ಮ ಚಾನೆಲ್ ಅನ್ನು ನೋಡುತ್ತಿದ್ದೀರೋ ಕಮೆಂಟ್ ಬಾಕ್ಸ್ ನಲ್ಲಿ ಜೈ ಶನಿದೇವ ಎಂದು ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆ ಮೊದಲ ಬಾರಿ ನಮ್ಮ ಚಾನೆಲ್ ಅನ್ನು ನೋಡುತ್ತಿದ್ದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದರಿಂದ ನಾವು ಮಾಡುವ ವಿಡಿಯೋ ನಿಮ್ಮ ಮೊಬೈಲ್ಗೆ ನಿಮಗೆ ಮೊದಲೇ ಬಂದು ತಲುಪುತ್ತದೆ. ನಿಮ್ಮೆಲ್ಲರ ಇಷ್ಟಾರ್ಥಗಳು ನೆರವೇರಲೆಂದು ಶನಿದೇವನಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ಎಲ್ಲರೂ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.